Hi dear SSLC students, good morning. ಎಸ್, ನಾಳೆ ನಿಮ್ಮ ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಇದೆ. ಸೊ ಇವತ್ತು ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು ಮ್ಯಾಪ್ಸ್ನ ನೋಡೋಣ. ನಾನು ಸಮಾಜ ವಿಜ್ಞಾನ ಪುಸ್ತಕದ ಭಾಗ 1, ಭಾಗ 2 ಮತ್ತು 2015ಇಂದ 2020ವರೆಗೂ ಬಂದಿರುವಂಥ ಒಂದು ಮ್ಯಾಪ್ನ ಪ್ಲೇಸ್ಗಳನ್ನು ನೋಡಿ ಇದರಲ್ಲಿ ನಾನು ಬರೆದಿದ್ದೀನಿ. ಸೊ ಅದನ್ನು ಅಷ್ಟು ನೋಡ್ಕೊಳ್ಳಿ ಸಾಕು. ಇದು ಒಂದು 12 ಮ್ಯಾಪ್ ಬರೆದಿದ್ದೀನಿ. 12ರಲ್ಲೇ ನಿಮಗೆ ಎಕ್ಸಾಮ್ಗೆ 4 ಮ್ಯಾಪ್ಗಳು ಅಲ್ಲಿಂದನೇ ಬರುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಇವು. ತುಂಬ ಜನ ನಿನ್ನೆ ನಾನೊಂದು ವಿಡಿಯೋ ಬಿಟ್ಟಿದ್ದೆ 2, 3 ಮತ್ತು 4 ಮಾರ್ಕ್ಸ್ಗೆ. ಅದು ತುಂಬ ರೆಸ್ಪಾನ್ಸ್ ಬಂದಿದೆ ಆ ವಿಡಿಯೋಗೆ. ತುಂಬ ಜನ ಅದರಲ್ಲಿ ಕಮೆಂಟ್ ಮಾಡ್ತಾಯಿದ್ರಿ ಮ್ಯಾಪ್ ಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಇದರಲ್ಲಿ 12 ಮ್ಯಾಪ್ನ ಕೊಟ್ಟಿದ್ದೀನಿ. ಇವು ತುಂಬ ಇಂಪಾರ್ಟೆಂಟ್, ಪಕ್ಕಾ ಬರುತ್ತೆ ಎಕ್ಸಾಮ್ಗೆ. ಇಷ್ಟು ಓದ್ಕೊಳ್ಳಿ ಸಾಕು ಮ್ಯಾಪ್ನ. ಮ್ಯಾಪ್ಗಳು ನೋಡ್ತಾ ಇರ್ಬೋದು, ಬರುತ್ತೆ ಇವಾಗ. ನಾನು ಕುಂತು ವರ್ಕೌಟ್ ಮಾಡಿ ಇವೇ ಕೇಳ್ಬೋದಂತ ನನ್ನ ಒಂದು ಅನಿಸಿಕೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಎಷ್ಟೋ ಜನ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ. ನಾವು ಬೇಕಾದಂತಹ ಎಲ್ಲ ಮಾಹಿತಿನೂ ಒದಗಿಸ್ತಾ ಇದ್ದೀವಿ SSLCಗೆ. ಇವತ್ತು ಪೂರ್ತಿ ದಿನ ನಾವು ಸೋಷಿಯಲ್ ಸೈನ್ಸ್ನ ಇದು ಮಾಡ್ತಾಯಿದ್ದೀವಿ. ನಾಳೆ ದಿನ ನಮ್ಮದು ಸೈನ್ಸ್ ನೆಕ್ಸ್ಟ್ ಎಕ್ಸಾಮ್. ನಿಮಗೆ ಮೇ ಬಿ ಸೈನ್ಸ್ ಅನಿಸುತ್ತೆ. ನೆಕ್ಸ್ಟ್ ನಾವು ಸೈನ್ಸ್ ಕೊಡೋಕ್ಕೆ ಇದು ಮಾಡ್ತೀವಿ ಕ್ವಶನ್ಸ್ನ. ಸೊ ದಯವಿಟ್ಟು ಇವತ್ತು ಇದು ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದನ್ನು. ಯಾಕಂದರೆ ಇದರಲ್ಲೇ ಬರುತ್ತೆ ಮ್ಯಾಪು. ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ, ಇಷ್ಟೇ ಓದಿ ಸಾಕು. ನಾನು ಸ್ಕ್ರಾಲ್ ಡೌನ್ ಮಾಡ್ತೀನಿ, ನೋಡ್ತಾ ಇರ್ಬೋದು. 12 ಕೊಟ್ಟಿದ್ದೀನಿ. ಅದರಲ್ಲಿ 1ನೇದು 82.5 ಡಿಗ್ರಿ ಪೂರ್ವ ರೇಖಾಂಶ. ಇದು ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿದೆ ಕ್ವಶನ್. ಕ್ವಶನ್ನು. ಅಷ್ಟೇ. 2ನೇದು ಇಂದಿರಾ ಪಾಯಿಂಟ್. ಇದು ಆಲ್ಸೋ ತುಂಬ ಇಂಪಾರ್ಟೆಂಟ್. ಇದು ಶೋರ್ 100%. ಆಮೇಲೆ ಕೊಚ್ಚಿ, ಇದು ಓದ್ಕೊಳ್ಳಿ, ಹೆಚ್ಚು ಬಾರಿ ರಿಪೀಟ್ ಆಗಿದೆ. ಆಮೇಲೆ ದಾಮೋದರ ನದಿ ಕಣಿವೆ. ಇದು 5ನೇದು ಭದ್ರಾವತಿ. 2 ಇದೆ ಟೋಟಲ್ ಆಗಿ ನಮ್ಮ ಇದರಿಂದ. ಕರ್ನಾಟಕದಿಂದ ಒಂದು ಬೆಂಗಳೂರು, ಭದ್ರಾವತಿ, ಇಲ್ಲ ಗೋವಿಂದ ಸಾಗರ, ಇದರಲ್ಲಿ ಯಾವುದಾದ್ರು ಒಂದು ಕರ್ನಾಟಕದಿಂದ ಬರುತ್ತೆ ಒಂದು ಪ್ಲೇಸ್ ಮಾತ್ರ, ನೆನ್ಪಿಟ್ಕೊಳ್ಳಿ. ನಾನು ನಿನ್ನೆ ಬಿಟ್ಟಂಥ ವಿಡಿಯೋದ ಒಂದು ಲಿಂಕು 2, 3, 4 ಮಾರ್ಕ್ಸ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಲಿಂಕ್ನ ಹೋಗಿ ನೋಡಿ, ಅದರಲ್ಲೇ ಬರುತ್ತದು. ನೆಕ್ಸ್ಟು ಕಾಂಡ್ಲಾ, ಆಮೇಲೆ ಗೋವಿಂದ ಸಾಗರ, ಅದಾದಮೇಲೆ 23.5 ಡಿಗ್ರಿ ಉತ್ತರ ರೇಖಾಂಶ. ಇದು ಇಲ್ಲ 82.5 ಡಿಗ್ರಿ ಪೂರ್ವ ರೇಖಾಂಶ. ಇದು ಉತ್ತರ ಅಕ್ಷಾಂಶ. ಇವೆರಡರಲ್ಲಿ ಒಂದು ಕನ್ಫರ್ಮ್ ಬರುತ್ತೆ, ಅರ್ಥ ಮಾಡ್ಕೊಂಬಿಡಿ. ನೆಕ್ಸ್ಟು 9ನೇದು ಮುಂಬಯಿ ಅಥವಾ ಬಾಂಬೆ ಹೈ. 10ನೇದು ಕೋರಮಂಡಲ ತೀರ. 11ನೇದು ಕೊಯ್ನಾ. 12ನೇದು ಕಾವೇರಿ. 13ನೇದು ಬಾಕ್ರಾನಂಗಲ್. 13 ಮಾಡಿದ್ದೀನಿ. 13ರಲ್ಲಿ 4 ಕನ್ಫರ್ಮ್ ಬರುತ್ತೆ. 4 ಓದಿ ಸಾಕು. ನಿನ್ನೆ ಬಿಟ್ಟಂಥ ಒಂದು 2, 3 ಆ್ಯಂಡ್ 4 ಮಾರ್ಕ್ಸ್ದು ವಿಡಿಯೋನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ ಆ ವಿಡಿಯೋ ಲಿಂಕ್ನ. ಅದನ್ನು ನೋಡಿ. 2, 3, 4 ಮಾರ್ಕ್ಸ್ದು ಎಲ್ಲ ಅದರಲ್ಲೇ ಬರುತ್ತೆ, ಅಷ್ಟರಲ್ಲೇ ಬರುತ್ತೆ. ನಾನು ನೆಕ್ಸ್ಟ್ ಏನಾದರೂ ಸಿಕ್ಕರೆ ವಿಡಿಯೋಗಳು
ಇವಾಗ ಇಂಪಾರ್ಟೆಂಟ್ ಏನಾದರೂ ಸಿಕ್ಕರೆ ಕ್ವಶನ್ಸ ನನ್ನ ಒಂದು ಯೂಟ್ಯೂಬ್ ಚಾನಲ್ ಕಮ್ಯುನಿಟಿ ಅಂತ ಐತಲ್ಲ ಅಲ್ಲಿ ಪೋಸ್ಟ್ ಮಾಡ್ತೀನಿ. ನಾನು ವೀಡಿಯೋ ಮಾಡಲಿಲ್ಲ ಅಂದ್ರೂ ಅಲ್ಲಿ ಪೋಸ್ಟ್ ಮಾಡ್ತೀನಿ ಹೋಗಿ. ಸೊ ಅಲ್ಲಿ ನೋಡ್ಕೊಳ್ಳಿ, ಏನೇ ಇಂಪಾರ್ಟೆಂಟ್ ಬಂದರೂ ನೋಡ್ತಾ ಇರಿ ಚಾನಲು. ಏನು ಇಂಪಾರ್ಟೆಂಟ್ ಬಂದರೂ ಅಲ್ಲೋಗಿ ಪೋಸ್ಟ್ ಮಾಡ್ತಾ ಇರ್ತೀನಿ ನಾನು. ಇಂಪಾರ್ಟೆಂಟ್ ಕ್ವಶನ್ 1, 2 ಯಾವ್ದಾದ್ರು ಸಿಕ್ಕಿದ್ದೆಲ್ಲ. ಸೊ ಕಮ್ಯುನಿಟಿನ ಅಲ್ಲಿ ಅಬ್ಸರ್ವ್ ಮಾಡ್ತಾಯಿರಿ, ಕಮ್ಯುನಿಟಿ ಹತ್ರ. ಆಲ್ಮೋಸ್ಟ್ ನಾನು ಮೊನ್ನೆ ಕೊಟ್ಟಿರೋ ಕನ್ನಡ ಕ್ವಶನ್ಸ್ ಎಲ್ಲನೂ ನಿನ್ನೆ ಎಕ್ಸಾಮಲ್ಲಿ ಬಂದಿತ್ತು. ಸೊ ಈ ಮ್ಯಾಪು ಮತ್ತು 4 ಮಾರ್ಕ್ಸ್ ಇನ್ನೊಂದು ಸತಿ ನಾನು ಹುಡುಕಿ ಅನಲೈಸೇಷನ್ ಮಾಡ್ತಾಯಿದ್ದೀನಿ. ಇವತ್ತು ಕಳಿಸ್ತೀನಿ 4 ಮಾರ್ಕ್ಸ್. ಅದು ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಬ್ಸ್ಕ್ರೈಬ್ ಹಾಕೊಂಡು ಶೇರ್ ಮಾಡಿ.